ಒಂದು ಕಾರ್ನ ಇಗ್ನಿಷನ್ ಕೀನ ನೀವು ಯಾವಾಗ ಆನ್ ಮಾಡ್ತೀರಾ ಅವಾಗ ನಿಮ್ಗೆ ತುಂಬಾ ವಾರ್ನಿಂಗ್ ಲೈಟ್ ಗಳು ಕಾಣಿಸ್ತವೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಏನ್ ಕರಿತೀವಿ, ಇಲ್ಲ ಮಲ್ಟಿ ಇನ್ಫಾರ್ಮೇಶನ್ ಡಿಸ್ಪ್ಲೇ ಅಂತ ಏನ್ ಇವಾಗ ಕಾಣ್ತಾ ಇದೀವಿ, ಅದರಲ್ಲಿ ತುಂಬಾ ಒಂದು ವಾರ್ನಿಂಗ್ ಲೈಟ್ ಗಳು ಕಾಣಿಸ್ತವೆ. ಬಟ್ ತುಂಬಾ ಜನಕ್ಕೆ ಈ ವಾರ್ನಿಂಗ್ ಲೈಟ್ ಗಳು ಏನನ್ನ ಇಂಡಿಕೇಟ್ ಮಾಡುತ್ತೆ, ಯಾವ ವಾರ್ನಿಂಗ್ ಲೈಟ್ ಬಂದ್ರೆ ಏನ್ ಮಾಡ್ಬೇಕು, ಅಂಡ್ ಯಾವ ವಾರ್ನಿಂಗ್ ಲೈಟ್ ಕೀ ಆನ್ ಮಾಡಿದಾಗ ಬರ್ಬೇಕು ಅಂಡ್ ಇಂಜಿನ್ ಸ್ಟಾರ್ಟ್ ಮಾಡಿದಾಗ ಬರಬಾರ್ದು. ಸೊ ಇದ್ರ ಬಗ್ಗೆ ತುಂಬಾ ಮಾಹಿತಿಗಳಲ್ಲಿ ಕೆಲವರಿಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಅದನ್ನ ಒಂದು ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅಂಡ್ ಈ ವಿಡಿಯೋದಲ್ಲಿ ಕೆಲವೊಂದು ವಾರ್ನಿಂಗ್ ಲೈಟ್ ನ ಕವರ್ ಮಾಡ್ತೀನಿ ಅಂಡ್ ಇದನ್ನ ಕೆಲವೊಂದು ಚಾಪ್ಟರ್ ಆಗಿ ಕೂಡ ನಾನು ಡಿವೈಡ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ತುಂಬಾ ರೆಗ್ಯುಲರ್ ಆಗಿ ಬರುವಂತ ಒಂದು ವಾರ್ನಿಂಗ್ ಲೈಟ್ ಯಾವ್ದಪ್ಪ ಅಂತ ಹೇಳಿದ್ರೆ MIL ಅಂದ್ರೆ ಮ್ಯಾಲ್ ಫಂಕ್ಷನ್ ಇಂಡಿಕೇಟರ್ ಲ್ಯಾಂಪ್ ಅಂತ ಕರೀತೀವಿ. ಏನು ಮ್ಯಾಲ್ ಫಂಕ್ಷನ್ ಇಂಡಿಕೇಟರ್ ಲ್ಯಾಂಪ್ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ ಯಾವುದೇ ಎಲೆಕ್ಟ್ರಿಕಲ್ ರಿಲೇಟೆಡ್ ಇರ್ಬೋದು, ಯಾವುದೇ ಒಂದು ಸೆನ್ಸರ್ ರಿಲೇಟೆಡ್ ಇರ್ಬೋದು. ಇವಾಗಿನ ಕಾರ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಎಲೆಕ್ಟ್ರಿಕಲ್ ಡಿವೈಸಸ್ ಬರುತ್ತೆ, ಇಲ್ಲ ಮಾಡ್ಯೂಲ್ಸ್ ಬರುತ್ತೆ. ಈ ರಿಲೇಟೆಡ್ ಅಲ್ಲಿ ಏನಾದ್ರೂ ಒಂದು ಮ್ಯಾಲ್ ಫಂಕ್ಷನ್ ಇತ್ತು, ಯಾವ್ದಾದ್ರು ಒಂದು ಸರ್ಕ್ಯೂಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಯಾವ್ದಾದ್ರು ಒಂದು ಸರ್ಕ್ಯೂಟ್ ಅಲ್ಲಿ ಇಶ್ಯೂ ಇದೆ, ಓಪನ್ ಸರ್ಕ್ಯೂಟ್ ಇದೆ, ಇಲ್ಲ ಒಂದು ವೈರ್ ಕಟ್ ಆಗಿದೆ, ಈ ತರ ಒಂದು ಸಿಚುವೇಶನ್ ಅಲ್ಲಿ ಈ ಒಂದು ವಾರ್ನಿಂಗ್ ಲೈಟ್ ಗ್ಲೋ ಆಗುತ್ತೆ. ಬಟ್ ಇದು ಒಂದು ಆರೆಂಜ್ ಕಲರ್ ಲೈಟ್ ಆಗಿರುತ್ತೆ. ನೀವು ಇಮಿಡಿಯೇಟ್ ಆಗಿ ಅಟೆನ್ಷನ್ ತಗೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಇದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಇದರಿಂದ ಕೆಲವೊಂದು ಕಾಂಪೊನೆಂಟ್ ಗಳು ಮತ್ತೆ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ವಾರ್ನಿಂಗ್ ಲೈಟ್ ಬಂದಾಗ ಆದಷ್ಟು ಬೇಗ ಅದನ್ನ ಚೆಕ್ ಮಾಡಿಸ್ಕೋಬೇಕು. ಸೆಕೆಂಡ್ ವಾರ್ನಿಂಗ್ ಲೈಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಬ್ಯಾಟರಿ ವಾರ್ನಿಂಗ್ ಲೈಟ್ ಅಂತ ಕರ್ತೇವೆ. ಈ ರೀತಿ ಬ್ಯಾಟರಿ ಸಿಂಬಲ್ ಅಂತ ಒಂದು ವಾರ್ನಿಂಗ್ ಲೈಟ್ ಗ್ಲೋ ಆಗುತ್ತೆ. ಈ ವಾರ್ನಿಂಗ್ ಲೈಟ್ ಕೂಡ ಇಗ್ನಿಷನ್ ಆನ್ ಮಾಡಿದಾಗ ಆನ್ ಆಗಿರುತ್ತೆ. ಯಾವಾಗ ನಾವು ಕಾರ್ನ ಸ್ಟಾರ್ಟ್ ಮಾಡ್ತೀವಿ ಆ ಟೈಮಲ್ಲಿ ಈ ಲೈಟ್ ಅನ್ನೋದು ಆಫ್ ಆಗ್ಬೇಕಾಗತ್ತೆ. ಆಫ್ ಆದ್ರೆ ಏನು ಇಶ್ಯೂಸ್ ಇಲ್ಲ ಅಂತ. ಇಲ್ಲ ಅಂದ್ರೆ ಇನ್ ಕೇಸ್ ಈ ವಾರ್ನಿಂಗ್ ಲೈಟ್ ಅನ್ನೋದು ಗಾಡಿ ಸ್ಟಾರ್ಟ್ ಆದ್ಮೇಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಆವಾಗ ಬ್ಯಾಟ್ರಿಯಲ್ಲಿ ಏನಾದ್ರು ಇಶ್ಯೂ ಇದೆ, ಅಥವಾ ಬ್ಯಾಟ್ರಿ ಅನ್ನೋದು ವೀಕ್ ಆಗಿರುತ್ತೆ, ಇಲ್ಲಾಂದ್ರೆ ಚಾರ್ಜಿಂಗ್ ಸಿಸ್ಟಮ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ. ಯಾಕಂದ್ರೆ ಬ್ಯಾಟ್ರಿ ಅನ್ನೋದು ಚಾರ್ಜ್ ಆಗ್ತಾ ಇಲ್ಲ ಪ್ರಾಪರ್ ಆಗಿ, ಎಲ್ಲ ಅಲ್ಟರ್ನೇಟರ್ಸ್ ಅಂತ ಏನ್ ಬರುತ್ತೆ ಕರಿತೀವಿ, ಅದು ಬ್ಯಾಟ್ರಿನ ಚಾರ್ಜ್ ಮಾಡ್ತಾ ಇಲ್ಲ. ಆ ತರ ಸಿಚುವೇಶನ್ಗಳು ಈ ಲೈಟ್ ಬರುತ್ತೆ. ಇಲ್ಲ ಚಾರ್ಜಿಂಗ್ ಸಿಸ್ಟಮ್ ಅಲ್ಲಿ ಏನಾದ್ರು ಇಶ್ಯೂ ಇತ್ತು, ವೈರಿಂಗ್ ಅಲ್ಲಿ ಇಶ್ಯೂ ಇತ್ತು, ಆ ತರ ಸಿಚುವೇಶನ್ ಈ ವಾರ್ನಿಂಗ್ ಲೈಟ್ ಬರುತ್ತೆ. ಅದಕ್ಕೋಸ್ಕರ ಈ ವಾರ್ನಿಂಗ್ ಲೈಟ್ ಬಂದಾಗ ಇಮಿಡಿಯೇಟ್ ಆಗಿ ಚೆಕ್ ಮಾಡಬೇಕು. ಆ ಟೈಮಲ್ಲಿ ಕಾರ್ ಆಫ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ರೆಡ್ ಕಲರ್ ಯಾವುದೇ ವಾರ್ನಿಂಗ್ ಲೈಟ್ ಬಂದ್ರೆ ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಮೂರನೇ ವಾರ್ನಿಂಗ್ ಲೈಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಈ ವಾರ್ನಿಂಗ್ ಲೈಟ್. ಇದು ಒಂದು ಕೀ ಟೈಪ್ ಇರೋ ಒಂದು ವಾರ್ನಿಂಗ್ ಲೈಟ್ ಬರುತ್ತೆ. ಈ ವಾರ್ನಿಂಗ್ ಲೈಟ್ ಈ ತರ ಒಂದು ರೆಡ್ ಕಲರ್ ನಲ್ಲಿ ಇರುತ್ತೆ. ಅಂಡ್ ಇದನ್ನ ನೋಡಿದ್ರೆ ನಿಮ್ಗೆ ಇದು ಕಾರ್ ಸ್ಟಾರ್ಟ್ ಆದಾಗ ವಾರ್ನಿಂಗ್ ಲೈಟ್ ಬರಬಾರ್ದು. ಅಂಡ್ ಯಾವಾಗ ಇಗ್ನಿಷನ್ ಆನ್ ಆಗಿರುತ್ತೆ ಆ ಟೈಮಲ್ಲಿ ಈ ವಾರ್ನಿಂಗ್ ಲೈಟ್ ಬರ್ಬೋದು, ನೋ ಇಶ್ಯೂಸ್. ಬಿಕಾಸ್ ಇದು ವರ್ಕಿಂಗ್ ನ ಸೂಚಿಸುತ್ತೆ. ಯಾಕಂದ್ರೆ ನೀವು ಈ ವಾರ್ನಿಂಗ್ ಲೈಟ್ ಇಗ್ನಿಷನ್ ಆನ್ ಆದಾಗ ಬರ್ತಾ ಇದೆ ಅಂತ ಹೇಳಿದ್ರೆ ಈ ವಾರ್ನಿಂಗ್ ಲೈಟ್ ವರ್ಕ್ ಆಗ್ತಾ ಇದೆ ಅಂತ. ಏನ್ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಎಂಜಿನ್ ನ ಕೂಲೆಂಟ್ ಟೆಂಪರೇಚರ್ ಏನ್ ಕರಿತೀವಿ, ಕೂಲೆಂಟ್ ಟೆಂಪರೇಚರ್ ಓವರ್ ಹೀಟ್ ಆಗ್ತಾ ಇದೆ, ಎಂಜಿನ್ ಓವರ್ ಹೀಟ್ ಆಗ್ತಾ ಇದೆ ಅನ್ನೋದನ್ನ ಈ ಒಂದು ವಾರ್ನಿಂಗ್ ಲೈಟ್ ಇಂಡಿಕೇಟ್ ಮಾಡುತ್ತೆ. ಇದರಿಂದ ನೀವು ಇಮಿಡಿಯೇಟ್ ಆಗಿ ಈ ವಾರ್ನಿಂಗ್ ಲೈಟ್ ಏನಾದ್ರು ಬಂತು ಅಂತ ಹೇಳಿದ್ರೆ ನೀವು ಕಾರ್ನ ಆಫ್ ಮಾಡ್ಬೇಕಾಗತ್ತೆ, ಇಂಜಿನ್ ಆಫ್ ಮಾಡಿ ಸೈಡಿಗೆ ಹಾಕ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ನೀವು ಕಾರ್ನಲ್ಲಿ ಏನಾದ್ರು ಕೂಲೆಂಟ್ ರಿಲೇಟೆಡ್ ಇಶ್ಯೂಸ್, ಕೂಲೆಂಟ್ ಲೆವೆಲ್ ಕಡಿಮೆ ಇರಬಹುದು, ಇಂಜಿನ್ ಓವರ್ ಹೀಟ್ ಆಗಿರೋದು ತುಂಬಾ ರೀಸನ್ಸ್ ಇರುತ್ತೆ. ಅದ್ರ ಬಗ್ಗೆ ಒಂದು ಸೆಪರೇಟ್ ವಿಡಿಯೋ ನಾನು ಮಾಡ್ತೀನಿ. ಬಟ್ ಆ ತರ ಒಂದು ಸಿಚುವೇಶನ್ ಅಲ್ಲಿ ಈ ವಾರ್ನಿಂಗ್ ಲೈಟ್ ಅನ್ನೋದು ಗ್ಲೋ ಆಗುತ್ತೆ. ಇಮಿಡಿಯೇಟ್ ಆಗಿ ಕಾರ್ನ ಸ್ಟಾಪ್ ಮಾಡಬೇಕು. ಕೂಲೆಂಟ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಇದೆ ಚೆಕ್ ಮಾಡಿಸ್ಕೊಂಡು ಕಾರ್ನ ಮೂವ್ ಮಾಡ್ಬೇಕು. ಇಲ್ಲ ಅಂದ್ರೆ ನೀವು ಕಾರ್ನ ಓಡಿಸಕ್ಕೆ ಹೋಗಬಾರ್ದು. ನಾಲ್ಕನೇ ವಾರ್ನಿಂಗ್ ಲೈಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಇದು ಇನ್ನೊಂದು ಕೂಲೆಂಟ್ ವಾರ್ನಿಂಗ್ ಲೈಟ್ ಅಂತ ಹೇಳ್ಬೋದು. ಇದು ಲೋ ಕೂಲೆಂಟ್ ಟೆಂಪರೇಚರ್ ಕಡಿಮೆ ಇರೋದನ್ನ ಇಂಡಿಕೇಟ್ ಮಾಡುತ್ತೆ. ಈ ವಾರ್ನಿಂಗ್ ಲೈಟ್ ಕೂಡ ನೀವು ಇಗ್ನಿಷನ್ ಆನ್ ಮಾಡಿದಾಗ ಆನ್ ಆಗುತ್ತೆ, ಬಟ್ ಆಟೋಮೆಟಿಕಲಿ ಆಫ್ ಆಗುತ್ತೆ ಫ್ಯೂ ಸೆಕೆಂಡ್ಸ್ ಆದ್ಮೇಲೆ. ಬಟ್ ಎಂಜಿನ್ ಸ್ಟಾರ್ಟ್ ಆದ್ಮೇಲೆ ಕೂಡ ಆನ್ ಆಗೇ ಇರುತ್ತೆ. ಬಟ್ ಇದು ಯಾವಾಗ ಆನ್ ಆಗಿರುತ್ತೆ, ಎಂಜಿನ್ ಕೂಲೆಂಟ್ ಅನ್ನೋದು ನಾರ್ಮಲ್ ಆಪರೇಟಿಂಗ್ ಟೆಂಪರೇಚರ್ ಬರೋವರೆಗೆ ಈ ವಾರ್ನಿಂಗ್ ಲೈಟ್ ಇರುತ್ತೆ ಅಂಡ್ ಅದು ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಇದು ಬಂದು ಯಾವುದೇ ಒಂದು ಪ್ರಾಬ್ಲಮ್ ನ ಇಂಡಿಕೇಟ್ ಮಾಡಲ್ಲ. ಬಟ್ ನೀವು ಈ ವಾರ್ನಿಂಗ್ ಲೈಟ್ ಇವಾಗ ಲೇಟೆಸ್ಟ್ ಬರೋ ವೆಹಿಕಲ್ ಗಳಲ್ಲಿ ಈ ವಾರ್ನಿಂಗ್ ಲೈಟ್ ಅನ್ನೋದು ಆಪರೇಟಿಂಗ್ ಟೆಂಪರೇಚರ್ ಬರೋವರೆಗೂ ಆನ್ ಆಗಿರುತ್ತೆ, ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಇದು ಒಂದು ಕೂಲೆಂಟ್ ಟೆಂಪರೇಚರ್ ನ ವಾರ್ನಿಂಗ್ ಲೈಟ್, ಬಟ್ ಯಾವುದೇ ಪ್ರಾಬ್ಲಮ್ ನ ಇಂಡಿಕೇಟ್ ಮಾಡೋದಿಲ್ಲ. ನೆಕ್ಸ್ಟ್ ವಾರ್ನಿಂಗ್ ಲೈಟ್ ಯಾವ್ದು ಅಂತ ಹೇಳಿದ್ರೆ ಈ ಒಂದು ವಾರ್ನಿಂಗ್ ಲೈಟ್ ಬಂದು ನೀವು ನೋಡಬಹುದು, ಇದನ್ನ ಎಂಜಿನ್ ಆಯಿಲ್ ಲೆವೆಲ್ ವಾರ್ನಿಂಗ್ ಲೈಟ್ ಅಥವಾ ಲೋ ಎಂಜಿನ್ ಆಯಿಲ್ ಲೆವೆಲ್ ವಾರ್ನಿಂಗ್ ಲೈಟ್ ಅಂತ ಕರಿತೀವಿ. ಯಾವಾಗ ಎಂಜಿನ್ ಅಲ್ಲಿ ಆಯಿಲ್ ಲೆವೆಲ್ ಕಡಿಮೆ ಆಗುತ್ತೆ, ಬಿಕಾಸ್ ಒಂದು ಲಿಮಿಟ್ ಗಿಂತ ಯಾವಾಗ ಆಯಿಲ್ ಕಡಿಮೆ ಆಗುತ್ತೆ, ಎಂಜಿನ್ ಆಯಿಲ್ ಪಂಪ್ ಏನಿರುತ್ತೆ ಅದಕ್ಕೆ ನಿಮ್ಗೆ ಕರೆಕ್ಟ್ ಆಗಿ ಆಯಿಲ್ ಅನ್ನೋದು ಸಿಗೋದಿಲ್ಲ. ಆ ಟೈಮಲ್ಲಿ ಸಕ್ಷನ್ ಮಾಡಕ್ ಆಗೋದಿಲ್ಲ, ಆಯಿಲ್ ಪ್ರೆಷರ್ ಡ್ರಾಪ್ ಆಗುತ್ತೆ. ಯಾವಾಗ ಆಯಿಲ್ ಪ್ರೆಷರ್ ಡ್ರಾಪ್ ಆಗುತ್ತೆ ಈ ವಾರ್ನಿಂಗ್ ಲೈಟ್ ಅನ್ನೋದು ಗ್ಲೋ ಆಗಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಈ ವಾರ್ನಿಂಗ್ ಲೈಟ್ ಅನ್ನೋದು ಕೂಡ ಇಗ್ನಿಷನ್ ಆನ್ ಯಾವಾಗ ಮಾಡ್ತೀರಾ, ಆನ್ ಆದಾಗ ಎಲ್ಲ ಲೈಟ್ಸ್ ಗಳು ಬರ್ಬೇಕಾದ್ರೆ ಈ ವಾರ್ನಿಂಗ್ ಲೈಟ್ ಕೂಡ ಬರುತ್ತೆ. ಅದು ಇದು ವರ್ಕ್ ಆಗುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸ್ಟಾರ್ಟ್ ಮಾಡಿದಾಗ ಈ ವಾರ್ನಿಂಗ್ ಲೈಟ್ ಯಾವುದೇ ಕಾರಣಕ್ಕೂ ಬರಬಾರ್ದು. ರೆಡ್ ಅಲ್ಲಿ ಇರುವಂತ ವಾರ್ನಿಂಗ್ ಲೈಟ್ ಯಾವಾಗ ಬರುತ್ತೆ ಅಂದ್ರೆ ನೀವು ಕಾರ್ನ ಇಮಿಡಿಯೇಟ್ ಆಗಿ ಆಫ್ ಮಾಡಬೇಕು, ಎಂಜಿನ್ ನ ಸ್ಟಾರ್ಟ್ ಮಾಡೋ ರೀತಿ ಇಲ್ಲ. ಇಂಜಿನ್ ನೀವು ಯಾವಾಗಲೂ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಈ ಟೈಮಲ್ಲಿ ಎಂಜಿನ್ ಮೇಜರ್ ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರುತ್ತೆ, ಸೀಜರ್ ಆಗುವಂತ ಚಾನ್ಸಸ್ ಇರುತ್ತೆ. ಈ ವಾರ್ನಿಂಗ್ ಲೈಟ್ ಬಂದ್ರೆ ಇಮಿಡಿಯೇಟ್ ಆಗಿ ನೀವು ಕಾರ್ನ ಆಫ್ ಮಾಡಿ ಏನು ಆಯಿಲ್ ಲೀಕೇಜ್ ಇದೆ, ಲೆವೆಲ್ ಏನ್ ಕಡಿಮೆ ಇದೆ, ಏನಕ್ಕೆ ಇಶ್ಯೂ ಆಗ್ತದೆ ಅಂತ ಚೆಕ್ ಮಾಡಿಸ್ಕೊಂಡು ಕಾರ್ನ ಡ್ರೈವ್ ಮಾಡೋದು ಸೇಫ್ ಆಗಿರುತ್ತೆ. ನೆಕ್ಸ್ಟ್ ವಾರ್ನಿಂಗ್ ಬಂದ್ಬಿಟ್ಟು ಈ ರೀತಿಯ ಒಂದು ಕಾಷನ್ ಇರುತ್ತೆ ಅಥವಾ ಎಕ್ಸ್ಕ್ಲಮೇಟರಿ ಮಾರ್ಕ್ ಇರುವಂತ ಒಂದು ವಾರ್ನಿಂಗ್ ಲೈಟ್ ಇರುತ್ತೆ. ಇದು ಕೂಡ ರೆಡ್ ಕಲರ್ ನಲ್ಲಿ ಇರುತ್ತೆ. ಈ ವಾರ್ನಿಂಗ್ ಲೈಟ್ ಅನ್ನೋದು ಕೂಡ ಇಗ್ನಿಷನ್ ನೀವು ಯಾವಾಗ ಆನ್ ಮಾಡ್ತೀರಾ ಆ ಟೈಮಲ್ಲಿ ಆನ್ ಆಗಿರುತ್ತೆ. ಯಾವಾಗ ನೀವು ವೆಹಿಕಲ್ ನ ಸ್ಟಾರ್ಟ್ ಮಾಡ್ತೀರಾ ಈ ವಾರ್ನಿಂಗ್ ಲೈಟ್ ಅನ್ನೋದು ಆಫ್ ಆಗ್ಲೇಬೇಕಾಗತ್ತೆ.
ಅನ್ಲೆಸ್ ನೀವು ಯಾವಾಗ ನೀವು ಪಾರ್ಕಿಂಗ್ ಬ್ರೇಕ್ ನ ಅಪ್ಲೈ ಮಾಡಿರ್ತಾ ಆ ಟೈಮಲ್ಲಿ ಮಾತ್ರ ಈ ವಾರ್ನಿಂಗ್ ಲೈಟ್ ಬರ್ಬೋದು. ಅದು ಬಿಟ್ರೆ ಯಾವುದೇ ಕಾರಣಕ್ಕೆ ವಾರ್ನಿಂಗ್ ಲೈಟ್ ಬರೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಬಂತು ಅಂತ ಹೇಳಿದ್ರೆ ನೀವು ಒಂದು ಏನು ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ ಅದರಲ್ಲಿ ನಿಮ್ಗೆ ಬ್ರೇಕ್ ಫ್ಲೂಯಿಡ್ ನ ಲೆವೆಲ್ ಏನ್ ಕಡಿಮೆ ಆಗುತ್ತೆ, ಬ್ರೇಕ್ ಫ್ಲೂಯಿಡ್ ಅಥವಾ ಬ್ರೇಕ್ ಆಯಿಲ್ ಅಂತ ಏನು ಕರಿತೀವಿ ಅದ್ರಲ್ಲಿ ಏನಾದ್ರು ಲೀಕೇಜಸ್ ಇದೆ, ಸಿಸ್ಟಮ್ ಅಲ್ಲಿ ಆಯಿಲ್ ಲೆವೆಲ್ ಕಡಿಮೆ ಇದೆ ಅಂತ ಬ್ರೇಕ್ ಆಯಿಲ್, ಈ ವಾರ್ನಿಂಗ್ ಲೈಟ್ ಬರುತ್ತೆ. ಸೊ ಮಾಡರ್ನ್ ವೆಹಿಕಲ್ ಗಳಲ್ಲಿ ABS ಏನ್ ಬರುತ್ತೆ, ABS ಸಿಸ್ಟಮ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೂ ಈ ವಾರ್ನಿಂಗ್ ಲೈಟ್ ವಿತ್ ಏನ್ ಮ್ಯಾಲ್ಫಂಕ್ಷನ್ ಇಂಡಿಕೇಟರ್ ಲ್ಯಾಂಪ್ ಅಂತ ನಾನು ಫಸ್ಟ್ ಹೇಳಿದೀನಿ ಆ ವಾರ್ನಿಂಗ್ ಲೈಟ್ ಕೂಡ ಗ್ಲೋ ಆಗುತ್ತೆ. ಸೊ ಇವೆರಡು ಏನು ಒಟ್ಟಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ABS ಸಿಸ್ಟಮ್ ಅಲ್ಲಿ ಏನಾದ್ರು ಇಶ್ಯೂ ಇದೆ ಅಂತ ಅರ್ಥ ಆಗುತ್ತೆ. ಅವಾಗ್ಲೂ ಕೂಡ ನೀವು ABS ರಿಲೇಟೆಡ್ ಏನೇನೋ ಇಶ್ಯೂ ಇದೆ ಅಂತ ಕೂಡ ಚೆಕ್ ಮಾಡಿಸ್ಕೋಬೇಕು. ಬಟ್ ಮ್ಯಾನುವಲ್ ಬ್ರೇಕ್ ವರ್ಕ್ ಆಗೋದಕ್ಕೆ ಏನು ಇಶ್ಯೂ ಇಲ್ಲ, ಅನ್ಲೆಸ್ ಈ ಒಂದೇ ಒಂದು ವಾರ್ನಿಂಗ್ ಲೈಟ್ ಬರ್ತಾ ಇದೆ, ಅದು ನೀವು ಹ್ಯಾಂಡ್ ಬ್ರೇಕ್ ನ ರಿಲೀಸ್ ಮಾಡಿದ್ರಂತೂ ಕೂಡ ಇಮಿಡಿಯೇಟ್ ಆಗಿ ನೀವು ವಾರ್ನಿಂಗ್ ಲೈಟ್ ಏನಕ್ಕೆ ಬರ್ತದೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಸ್ಪಾಂಜಿ ಬ್ರೇಕ್ ಆಗುವಂತ ಚಾನ್ಸಸ್ ಇರುತ್ತೆ, ಬ್ರೇಕ್ ಫ್ಲೂಯಿಡ್ ಲೆವೆಲ್ ಯಾವಾಗ ಕಡಿಮೆ ಆಗುತ್ತೆ. ಸೊ ಅದಕ್ಕೂ ಯಾವುದೇ ರೆಡ್ ವಾರ್ನಿಂಗ್ ಬಂದ್ರು ಇಮಿಡಿಯೇಟ್ ಆಗಿ ನೀವು ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಈ ವಾರ್ನಿಂಗ್ ಲೈಟ್ ಬಂದು ABS ಅಂದ್ರೆ ABS ಅಂತ ಅದ್ರಲ್ಲಿ ಆಲ್ರೆಡಿ ಬಂದು ಮೆನ್ಷನ್ ಮಾಡಿದ್ರೆ ABS ವಾರ್ನಿಂಗ್ ಲೈಟ್ ಅಂದ್ರೆ ABS ಸಿಸ್ಟಮ್ ಅಲ್ಲಿ ಯಾವ್ದಾದ್ರು ಒಂದು ಮ್ಯಾಲ್ ಫಂಕ್ಷನ್ ಬಂತ ಅಂತ ಹೇಳಿದ್ರೆ ಈ ವಾರ್ನಿಂಗ್ ಲೈಟ್ ಅನ್ನೋದು ಗ್ಲೋ ಆಗುತ್ತೆ. ಆ ಟೈಮಲ್ಲಿ ABS ಅನ್ನೋದು ಮಾತ್ರ ಫಂಕ್ಷನ್ ಆಗಲ್ಲ, ಬಟ್ ಮ್ಯಾನುವಲ್ ಬ್ರೇಕಿಂಗ್ ಅನ್ನ ಅಪ್ಲೈ ಮಾಡ್ಕೊಂಡು ನೀವು ಡ್ರೈವ್ ಮಾಡಬಹುದು, ಬಟ್ ABS ಅನ್ನೋದು ಫಂಕ್ಷನ್ ಆಗ್ತಾ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಆರೆಂಜ್ ಕಲರ್ ಆಗಿ ಏನು ಲೈಟ್ ಬರುತ್ತೆ ಅದನ್ನ ನೀವು ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ಕೊಂಡ್ರೆ ನಿಮ್ಗೆ ABS ರಿಲೇಟೆಡ್ ಕನ್ಸರ್ನ್ ರೆಕ್ಟಿಫೈ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಕಾರ್ನ ವಿದೌಟ್ ABS ನೀವು ಡ್ರೈವ್ ಮಾಡಬೇಕಾಗುತ್ತೆ. ಬಟ್ ಈ ಒಂದು ಸಿಚುವೇಶನ್ ಅಲ್ಲಿ ನೀವು ABS ರಿಲೇಟೆಡ್ ಏನ್ ಇಶ್ಯೂ ಇದೆ ಅದನ್ನ ಚೆಕ್ ಮಾಡಿಸ್ಕೊಂಡು ಕಾರ್ನ ಡ್ರೈವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಾರ್ನಿಂಗ್ ಲೈಟ್ ಬಂದ್ಬಿಟ್ಟು ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ನ ಒಂದು ವಾರ್ನಿಂಗ್ ಲೈಟ್ ಇದು ಇಂಡಿಕೇಟ್ ಆಗುತ್ತೆ. ಇದು ರೀಸೆಂಟ್ ಆಗಿ ಮಾಡರ್ನ್ ಡೇ ಕಾರ್ ಗಳಲ್ಲಿ ಮಾತ್ರ ಇದು ಈ ಲೈಟ್ ಬರುತ್ತೆ. ತುಂಬಾ ಒಂದು ಜನರಲ್ ಆಗಿ ಈ ಕಾರ್ ಈ TPMS ಎಲ್ಲಾ ಒಂದು ವೇರಿಯಂಟ್ ಗಳಲ್ಲಿ ಸಿಗೋದಿಲ್ಲ, ಎಲ್ಲಾ ಮಾಡೆಲ್ ಗಳಲ್ಲೂ ಸಿಗಲ್ಲ. ಇವಾಗ ಈ ರೀತಿಯ ಒಂದು ಫೀಚರ್ ನ ಆಲ್ಮೋಸ್ಟ್ ಎಲ್ಲಾ ಕಾರ್ ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ. ಈ ಒಂದು ಏನ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಏನಕ್ಕೆ ಬರುತ್ತೆ ಅಂದ್ರೆ ಟೈರ್ ನ ಪ್ರೆಷರ್ ಇನ್ ಕೇಸ್ ಏನಾದ್ರು ಒಂದು ಕೆಲವೊಂದು ಕೇಸಲ್ಲಿ ಅಂಡರ್ ಇನ್ಫ್ಲೇಟೆಡ್ ಅಥವಾ ಓವರ್ ಇನ್ಫ್ಲೇಟೆಡ್ ಅಂತ ಕರಿತೀವಿ. ಅಂಡರ್ ಇನ್ಫ್ಲೇಟೆಡ್ ಅಂದ್ರೆ ಏನ್ ಪ್ರೆಷರ್ ಇರಬೇಕು ಅದಕ್ಕಿಂತ ತುಂಬಾನೇ ಕಡಿಮೆ ಇದೆ ಅಥವಾ ಇದು ಟೈರ್ ಪ್ರೆಷರ್ ತುಂಬಾ ಜಾಸ್ತಿ ಇದೆ, ಆ ತರ ಕೇಸ್ಗಳಲ್ಲಿ ಈ ವಾರ್ನಿಂಗ್ ಲೈಟ್ ಅನ್ನೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಗ್ಲೋ ಆಗುತ್ತೆ. ಯಾವಾಗ ಇದು ಗ್ಲೋ ಆಗುತ್ತೆ ನೀವು ಆ ಟೈರ್ ಪ್ರೆಷರ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡಬೇಕು. ಏನ್ ಸ್ಪೆಸಿಫಿಕೇಶನ್ ಇದೆ, ಸೊ ಕಾರ್ಗೆ ಏನ್ ಸ್ಪೆಸಿಫಿಕೇಶನ್ ಮಾಡಿರ್ತಾರೆ ಮ್ಯಾನುಫ್ಯಾಕ್ಚರ್ ಆ ಒಂದು ಟೈರ್ ಪ್ರೆಷರ್ ನೀವು ಇಟ್ಕೊಂಡು ಕಾರ್ನ ಡ್ರೈವ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಟೈರ್ ಪ್ರೆಷರ್ ಯಾವಾಗ ಅನ್ಇವನ್ ಆಗಿರುತ್ತೆ ತುಂಬಾ ಒಂದು ವೆಹಿಕಲ್ ಗಳಲ್ಲಿ ಪರ್ಫಾರ್ಮೆನ್ಸ್ ಇಶ್ಯೂಸ್ ಬರ್ಬೋದು. ಸೊ ಅದಕ್ಕೋಸ್ಕರ ಈ ವಾರ್ನಿಂಗ್ ಲೈಟ್ ಬಂದಾಗ ನೀವು ಫಸ್ಟ್ ಟೈರ್ ಪ್ರೆಷರ್ ಏನಿದೆ ಎಕ್ಸಾಕ್ಟ್ ಆಗಿ ಏನಿದೆ ಅಂತ ಚೆಕ್ ಮಾಡಿಸ್ಕೊಂಡು ಗಾಡಿನ ಡ್ರೈವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಾರ್ನಿಂಗ್ ಲೈಟ್ ಯಾವ್ದು ಅಂತ ಹೇಳಿದ್ರೆ ಟ್ರಾನ್ಸಾಕ್ಸಲ್ ಅಥವಾ ಟ್ರಾನ್ಸ್ಮಿಷನ್ ವಾರ್ನಿಂಗ್ ಲೈಟ್ ಅಂತ ಏನ್ ಕರ್ತೀವಿ, ಒಂದು ಸ್ಟಾರ್ ಟೈಪ್ ಅಲ್ಲಿ ಒಂದು ವಾರ್ನಿಂಗ್ ಲೈಟ್ ಬರುತ್ತೆ. ಈ ವಾರ್ನಿಂಗ್ ಲೈಟ್ ಆರೆಂಜ್ ಕಲರ್ ಇರುತ್ತೆ. ಯಾವಾಗ ಇನಿಷಿಯಲ್ ಆನ್ ಮಾಡಿದಾಗ ಈ ವಾರ್ನಿಂಗ್ ಲೈಟ್ ಬರುತ್ತೆ ಅಂಡ್ ಯಾವಾಗ ಗಾಡಿ ಸ್ಟಾರ್ಟ್ ಮಾಡ್ತೀರಾ ಅಥವಾ ಇಂಜಿನ್ ಸ್ಟಾರ್ಟ್ ಮಾಡ್ತೀರಾ ಆ ಟೈಮಲ್ಲಿ ವಾರ್ನಿಂಗ್ ಲೈಟ್ ಬರಬಾರ್ದು. ಇನ್ ಕೇಸ್ ಈ ವಾರ್ನಿಂಗ್ ಲೈಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಟ್ರಾನ್ಸ್ಮಿಷನ್ ರಿಲೇಟೆಡ್ ಅಲ್ಲಿ ಏನಾದ್ರು ಓವರ್ ಹೀಟಿಂಗ್ ಇಶ್ಯೂಸ್ ಇರ್ಬೋದು, ಇಲ್ಲ ಒಂದು ಟ್ರಾನ್ಸ್ಮಿಷನ್ ಅಲ್ಲಿ ಯಾವ್ದಾದ್ರು ಒಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ರಿಲೇಟೆಡ್ ವೆಹಿಕಲ್ ಗಳಲ್ಲಿ ಬರೋದು. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಏನಾದ್ರು ಇಶ್ಯೂ ಆಯ್ತು ರಿಲೇಟೆಡ್ ಟು ದಟ್, ಅಲ್ಲಿ ಸೆನ್ಸರ್ಸ್ ಇರ್ಬೋದು, ಅದ್ರ ರಿಲೇಟೆಡ್ ಏನಾದ್ರು ವೈರಿಂಗ್ ಇರ್ಬೋದು, ಅದ್ರದ್ದು ಏನಾದ್ರು ಇಶ್ಯೂಸ್ ಬಂತು ಅಂದ್ರೆ ಈ ವಾರ್ನಿಂಗ್ ಲೈಟ್ ಮಾಡೆಲ್ ಇರ್ಬೋದು, ಅದ್ರದ್ದು ಏನಾದ್ರು ಇಶ್ಯೂ ಬಂತಂದ್ರೆ ಈ ವಾರ್ನಿಂಗ್ ಲೈಟ್ ಬರುತ್ತೆ. ಅದನ್ನ ಇಮಿಡಿಯೇಟ್ ಆಗಿ ಚೆಕ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನಿಮ್ಗೆ ಗೇರ್ ಶಿಫ್ಟಿಂಗ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ. ಅದಕ್ಕೋಸ್ಕರ ಈ ವಾರ್ನಿಂಗ್ ಲೈಟ್ ಬಂದಾಗ ನೀವು ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾವ್ದೆಲ್ಲ ವಾರ್ನಿಂಗ್ ಲೈಟ್ ಗಳಿದಾವೆ ಅದನ್ನ ಮುಂದಿನ ಒಂದು ಪಾರ್ಟ್ ನಲ್ಲಿ ನಾನು ಅದನ್ನ ಇನ್ಕ್ಲೂಡ್ ಮಾಡ್ತೀನಿ. ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.